ಜೈ ಮಾತಾ ದಿ. ನಮಸ್ಕಾರ ಎಲ್ರಿಗೂ. ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರುತ್ತೆ ಮಾತಾ ವೈಷ್ಣೋದೇವಿ ಟೆಂಪಲ್ ಬಗ್ಗೆ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಯಾರೆಲ್ಲ ಅಮರನಾಥ್ ಯಾತ್ರೆಗೆ ಹೋಗ್ತಾರೋ ಅವರೆಲ್ಲರೂ ಸಹ ವೈಷ್ಣೋದೇವಿಯ ಯಾತ್ರೆನೂ ಮುಗಿಸೇ ಬರ್ತಾರೆ. ತಿರುಪತಿಗೆ ನೆಕ್ಸ್ಟು ವೈಷ್ಣೋದೇವಿ ಟೆಂಪಲ್ನ ಹೈಯೆಸ್ಟ್ ಜನರು ವಿಸಿಟ್ ಮಾಡುವಂಥ ದೇವಸ್ಥಾನವಾಗಿದೆ. ಜಮ್ಮು ಡಿಸ್ಟ್ರಿಕ್ಟ್ ಕಟ್ರಾ ಅನ್ನೋ ಸಿಟಿಯಲ್ಲಿ ತ್ರಿಕೋಟ್ ಭವನಲ್ಲಿದೆ ಈ ಟೆಂಪಲ್ಲು. ಇದಕ್ಕೆ ನಾನು ಇವತ್ತು ಬ್ಯಾಂಗ್ಳೂರು ಸಿಟಿಯಿಂದ ಹೊರಟಿದ್ದೀನಿ. ಎಸ್ಪೆಷಲಿ ನಾನು, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೊರಟಿದ್ದೀವಿ. ಇಲ್ಲಿಂದ ವೈಷ್ಣೋದೇವಿ ಕಟ್ರಾಗೆ ಯಾವುದೇ ಡೈರೆಕ್ಟ್ ಟ್ರೈನ್ ಇಲ್ಲ. ಹಾಗಾಗಿ ನಾವೀಗ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ನಾವು ಕಟ್ರಾಗೆ ಬೇರೆ ಟ್ರೈನಲ್ಲೇ ಹೋಗ್ತೀವಿ. ಈ ಒಂದು ಯಾತ್ರೆ ಹೇಗಿದೆ ಅಂತ ನೋಡೋಕ್ಕೆ ಮೊದಲು ಯಾರೆಲ್ಲ ಹೊಸೊಬ್ರು ಈ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ನಾವೀಗ ಮಹಾರಾಷ್ಟ್ರದಲ್ಲಿದ್ದೀವಿ. ನ್ಯೂ ಡೆಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾವು ಸುಮಾರು ಸ್ಟೇಟ್ಗಳನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ನಾನೀಗ ಕರ್ನಾಟಕದಿಂದ ಹೊರಟು ಆಂಧ್ರ ಪ್ರದೇಶ, ಈಗ ಮಹಾರಾಷ್ಟ್ರ, ಅದಾದಮೇಲೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಆದಮೇಲೆ ನ್ಯೂ ಡೆಲ್ಲಿ ಬರೋದು. ಅಶ್ವಾಗ್ತಿದೆ ಅಂತ ಈ ರೈಲ್ವೆ ಸ್ಟೇಷನಲ್ಲಿ ಇಳಿದ್ರೆ ಏನೋ ಚೆಕ್ ಮಾಡಿದೆ ಊಟ ಏನೋ ಸಿಗುತ್ತಾ ಸ್ಪೆಷಲಾಗಿ ಅಂದರೆ ಸೇಮ್ ಪಾವ್ ಬಜ್ಜಿ ಸಮೋಸ ಅಷ್ಟೇ. ಬೋರ್ ಆಗೋಯ್ತು, ವಾಪಸ್ ಬಂದೆ. ನಾವು ಆರ್ಡ್ರ್ ಮಾಡಿರೋಂಥ ಊಟನೂ ಬಂತು ನಮ್ಗೆ ಅಷ್ಟರಲ್ಲೇ. ಟ್ರೈನಲ್ಲಿ ನಮ್ಗೆ ಏನು ಬೇಕೋ ನಾವು ಆರ್ಡ್ರ್ ಮಾಡ್ಕೋಬೋದು, ಅಲ್ಲೇ ಅವ್ರು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ನಾವು ಚಪಾತಿ, ಪನ್ನೀರ್ ಮತ್ತು ಗೀ ರೈಸ್ ಆರ್ಡ್ರ್ ಮಾಡಿದ್ವಿ. ಈ ಕಡೆ ಎಲ್ಲ ಪ್ಲೇಸಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿರೋರು ಸಹ ಸಿಕ್ಕಾಪಟ್ಟೆ ಕಬ್ಬು ಬೆಳೀತಾರೆ ಅನಿಸುತ್ತೆ. ಎಲ್ಲ ಕಡೆ ಕಬ್ಬಿನ ತೋಟ ಮತ್ತು ಹಾಗೇನು ಭತ್ತನೂ ಜಾಸ್ತಿ ಬೆಳೀತಾ ಇದ್ದಾರೆ. ಎಲ್ಲ ಗದ್ದೆಗಳಲ್ಲೂ ಒಂದೊಂದು ದೊಡ್ಡ ದೊಡ್ಡ ಬಾವಿಗಳಿದ್ದಾವೆ. ಕೆಲವು ಬಾವಿಗಳಲ್ಲಿ ನೀರು ತುಂಬಿದ್ದಾವೆ. ಸೂಪರಾಗಿದೆ ಗೊತ್ತಾ ಈ ಪ್ಲೇಸಸ್ ಎಲ್ಲ ನೋಡಲಿಕ್ಕೆ. ಈಗ ಈವ್ನಿಂಗ್ 5:30 ಆಗ್ತಾಯಿದೆ. ಈಗಲೇ ಸ್ವಲ್ಪ ಕತ್ತಲೆ ಆದಂಗೆ ಕಾಣಿಸ್ತಾ ಇದೆ ಎಲ್ಲ ಕಡೆಯೂ. ಈಗಂತೂ ವೆದರ್ಗೋಸ್ಕರ ಬೇಗ ಕತ್ತಲೆ ಆಗುತ್ತೆ ಅನಿಸುತ್ತೆ. ಇನ್ನೂ 15 ಅವರ್ಸ್ ಟ್ರಾವೆಲ್ ಇದೆ. 15 ಅವರ್ಸ್ ಟ್ರಾವೆಲ್ ಆಗಬೇಕು. ನೈಟ್ ಏನೋ ಟೈಮ್ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ನಾನು ಹೇಗಿದೆ ಅಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟಾಪ್ ನಾವು ಡೆಲ್ಲಿ ಇಳಿಬೇಕು. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬನ್ನಿ, ಸ್ಟೇಷನ್ ಬಂತು, ಇಳಿದ್ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ. ಇದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಈಗ ಇಲ್ಲಿಂದ ಒಂದು 5 to 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಾವು ಬುಕ್ ಮಾಡಿರೋಂಥ ಹೋಟೆಲ್ ಇದೆ, ಶ್ರೀಲಂಕಾ ಭವನ್ ಅಂತ. ನೋಡಿ ಇದೆ ಅದು. ತುಂಬ ಸ್ಪೇಷಿಯಸ್ ಆಗಿತ್ತು. ಮತ್ತು ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈವ್ನಿಂಗ್ 7:30ಗೆ ಟ್ರೈನ್ ಇರೋದು. ಸೊ ಅಷ್ಟರಲ್ಲಿ ನಾವಿಲ್ಲಿಂದ ಒಂದು 5:30ಗೆ ನಾವಿಲ್ಲಿಂದ ಹೊರಡೋಣ ಅಂತಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ವೆರೈಟೀಸ್ ಅಂತ. ಆ್ಯಕ್ಚುಲಿ ಇವತ್ತು ಡಿನ್ನರ್ಗೆ ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಇತ್ತು. ಮೊಸರನ್ನ, ರಸಮ್ ರೈಸು, ಪಲಾವು ಮತ್ತು ಚಪಾತಿ, ಸಬ್ಜಿ, ಹಪ್ಪಳ ಮತ್ತು 2-3 ವೆರೈಟೀಸ್ ಆಫ್ ಪಲ್ಯಗಳು,
ತುಂಬ ವೆರೈಟೀಸ್ ಮಾಡಿದರು. ಎಲ್ಲರೂ ಬ್ಯಾಂಗ್ಳೂರಿಂದ ಹೋಗಿರೋದ್ರಿಂದ ನಮಗೆಲ್ರಿಗೂ ಸೌತ್ ಇಂಡಿಯನ್ ಮೀಲ್ಸ್ ಥರನೇ ಎಲ್ಲ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಈಗ ನಾವು ಡಿನ್ನರ್ ಆಯಿತು, ಈಗ ಇಲ್ಲಿಂದ ಹೊರಡೋ ಟೈಮ್ ಆಯಿತು. ಸೀದಾ ಈಗ ನಾವು ಓಲ್ಡ್ ದಿಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಇಲ್ಲಿಂದ ಒಂದು 20 ನಿಮಿಷ ಆಗುತ್ತೆ ಅಷ್ಟೇ. ನಾವಿಲ್ಲಿಂದ ಬಸ್ಸಸ್ ಅರೇಂಜ್ ಮಾಡಿದ್ದಾರೆ ನಮಗೆಲ್ರಿಗೂ. ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನಲ್ಲಿ 7:30 ಇರೋದು. ಸೊ ನಾವು ಬಿಫೋರ್ ಈಗ 6:30ಗೆ ಹೊರಟಿದ್ದೀವಿ. ದಿಲ್ಲಿಯಲ್ಲಿ ಇವತ್ತು 6 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಚಳಿ ಸಿಕ್ಕಾಪಟ್ಟೆ. ಹಾಗಾಗಿ ಎಲ್ಲರೂ ಪಾಪ ಜಾಕೆಟ್ಸು, ಸ್ವೆಟರ್ಸು, ಹ್ಯಾಂಡ್ ಗ್ಲೌಸು ಎಲ್ಲರೂ ಫುಲ್ ಗರಮ್ ಆಗಿ ಹೋಗ್ತಾಯಿದ್ದೀವಿ. ಯಾಕಂದರೆ ಇನ್ನು ಕಾಶ್ಮೀರ ಹೋಗ್ತಾ ರಾತ್ರಿ ಇಡೀ ಚಳಿ ಜಾಸ್ತಿ ಆಗುತ್ತೆ ಅಂತ. ರೈಲ್ವೆ ಸ್ಟೇಷನ್ ಹತ್ರ ಬಸ್ಸಲ್ಲಿ ಬಂದ್ವಿ. ಈಗ ಸ್ಟೇಷನ್ಗೆ ಒಳಗಡೆ ಹೋಗ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲಿ ನಮ್ಮ ಟ್ರೈನ್ ಇದೆ, ಅಲ್ಲಿ ಹೋಗಿ ಕ್ಯಾಚ್ ಮಾಡಬೇಕೀಗ. ಟ್ರೈನ್ ಹತ್ಬಿಟ್ಟು ಆಮೇಲೆ ನೋಡೋಣ. ಗುಡ್ ಮಾರ್ನಿಂಗ್. ಯಾವ ಊರಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಆದರೆ ಬಟ್ ಸೀನರೀಸ್ ಮಾತ್ರ ಸೂಪರಾಗಿದೆ, ಹೇಳಲಿಕ್ಕಾಗಲ್ಲ. ಬಟ್ ಕಿಟಕಿನೂ ತೆಗಿಯೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಳಿ, ನಡುಗ್ತಾ ಇದ್ದೀವಿ. ಸೊ ಹಾಗಾಗಿ ಏನು ಮಾಡೋದಂತಲೂ ಗೊತ್ತಾಗ್ತಾಯಿಲ್ಲ. ಬಟ್ ಸೀನ್ ಮಾತ್ರ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ. ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ. ಇವೆಲ್ಲ ಇಂಡಿಯನ್ ಆರ್ಮಿ ಕಡೆಯಿಂದ ರಿಸ್ಟ್ರಿಕ್ಟೆಡ್ ಏರಿಯಾನ ಅಂತ ನನಗೆ ಅಷ್ಟೇ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ನಾವೀಗ ಜಮ್ಮುವಲ್ಲಿದ್ದೀವಿ. ವೀಡಿಯೋಗೋಸ್ಕರ ನನ್ನಿಂದ ಒಂದು ಕಿಟಕಿ ತೆಗಿಯೋಕ್ಕಾಗ್ತಾಯಿಲ್ಲ. ಆದರೆ ನನ್ನ ಫ್ರೆಂಡ್ಸ್, ನಾನು ನಿಜ ಹೇಳಬೇಕು, ಎಲ್ಲ ಕಡೆಯೂ ಆರ್ಮಿಯವರಿದ್ದಾರೆ. ಯಾಕಂದರೆ ಈ ಚಳಿಯಲ್ಲೂ ಅವುಗಳು ಎಷ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಮ್ಮನ್ನಂದರೆ ರಿಯಲಿ ಗ್ರೇಟ್. ನಮ್ಮ ಸೋಲ್ಜರ್ಸ್ಗೆ ನಾವು ಒಂದು ಸಲ್ಯೂಟ್ ಕೊಡಲೇಬೇಕು. ಆರ್ಮಿ ಕ್ಯಾಂಪ್ಸ್ ಆ್ಯಂಡ್ ವಾಚ್ ಟವರ್ಸು ನೋಡಿದ್ವಿ, ಬಟ್ ಅದನ್ನೆಲ್ಲ ಅವಾಯ್ಡ್ ಮಾಡಿನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಪ್ಲಸ್ ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾವು ಡೆಲ್ಲಿಯಿಂದ ಹೊರಟಾಗ ಡೆಲ್ಲಿ ಟು ಜಮ್ಮು ಕೈವಾವರೆಗೂ ಮಾತ್ರ ನಮಗೆ ನೆಟ್ವರ್ಕ್ ಇರುತ್ತೆ, ಫೋನ್ ಸಿಗ್ನಲ್ಸ್ ಆಗಲಿ ಏನಿದ್ರು. ಅದರ್ವೈಸ್ ಈ ಕಡೆ ಎಲ್ಲ ಎಲ್ಲೂ ಸಿಗ್ನಲ್ಸ್ ಇರೋಲ್ಲ, ಯಾವುದೇ ನೆಟ್ವರ್ಕ್ಸು ಸಿಗೋಲ್ಲ ನಿಮಗೆ. ಯಾಕಂದರೆ ಬರೀ ಪೋಸ್ಟ್ ಪೇಯ್ಡ್ ಇರೋವಂಥವ್ರಿಗೆ ಅದು ಏರ್ಟೆಲ್ ಮಾತ್ರ ಸಿಗುತ್ತೆ, ಅದರ್ವೈಸ್ ಬೇರೆ ಯಾರಿಗೂ ಸಿಗೋಲ್ಲ, ಇಲ್ಲ ಯಾವುದು ನೆಟ್ವರ್ಕು ಸಿಗೋಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ರಣಬೀರ್ ಸಿಟಿಯಲ್ಲಿ ಏನಂದರೆ, ಈ ಕೆನಾಲ್ಸು 30 to 40 ಕೆನಾಲ್ಸ್ ಇದೆ. ಇದನ್ನು ಮಹಾರಾಜ ರಣಬೀರ್ ಸಿಂಗ್ ದೋಗ್ರಾ ರೂಲರ್ ಕನ್ಸ್ಟ್ರಕ್ಟ್ ಮಾಡಿರೋದು. ಇದನ್ನು ಈ ಊರಿನಲ್ಲಿರುವಂಥ ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್ಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ವಾಟರ್ ಸಪ್ಲೈ ಎಲ್ಲ ಕಡೆಯೂ ಬೇಕು, ಅಗ್ರಿಕಲ್ಚರ್ಗೋಸ್ಕರ, ವ್ಯವಸಾಯಕ್ಕೋಸ್ಕರ ಅಂತಲೇ ಈ ಕೆನಾಲ್ನ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ. ಅದು 1905ಅಲ್ಲಿ 120 ಇಯರ್ಸ್ ಬಿಫೋರ್ ಇಲ್ಲೆಲ್ಲ ಇಂಪ್ರೂವೈಸೇಷನ್ ಶುರುವಾಗಿದೆ. ಇದು ಜಮ್ಮು ಡಿಸ್ಟ್ರಿಕ್ಟ್ ರಣಬೀರ್ ಸಿಟಿಯಲ್ಲಿ ಬರುತ್ತೆ. ಆ್ಯಕ್ಚುಲಿ ಇದು ಚಾಂಬೆ ಅನ್ನೋ ರಿವರ್ ಮೇಲ್ಗಡೆ ಈ ಕ್ಯಾನಲ್ಸ್ನ ಕಟ್ಟಿದಾರಂತೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತೂ. ಕಾಶ್ಮೀರಲ್ಲೂ ಅಕ್ಕಿ ಮತ್ತು ಗೋಧಿನೇ ಜಾಸ್ತಿ ಬೆಳೀತಾರೆ. ಫ್ರೂಟ್ಸು ಅಷ್ಟೇ, ಆ್ಯಪಲ್ ಮತ್ತು ಸಿಟ್ರಸ್ ಫ್ರೂಟ್ಸ್ ಎಲ್ಲ ಇಲ್ಲಿ ಜಾಸ್ತಿ ಬೆಳೆಯೋದುಂಟು. ಇಲ್ಲಿರೋ ಮನೆಗಳಲ್ಲೆಲ್ಲ ತುಂಬ ಗ್ಲಾಸಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ. ಮನೆಗಳಲ್ಲಿ ಮೇಯ್ನಾಗಿ ವಿಂಡೋಸ್ ಎಲ್ಲನೂ ದೊಡ್ಡದಾಗಿದೆ, ಮತ್ತು ತುಂಬ ಗ್ಲಾಸಸ್ ಪ್ಯಾಚ್ ವರ್ಕ್ಸು ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಎಲ್ಲ ಮನೆಯಲ್ಲೂ. ವಾವ್, ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಆದರೆ ನಿಮ್ಗೆ ಯಾರಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಚಾಂಬೆ ರಿವರ ಅಥವಾ ಬೇರೆ ಯಾವ ರಿವರ ಅಂತ ಪ್ಲೀಸ್ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಎಲ್ಲ ಮನೆಗಳ ಮುಂದೆನೂ ಕುರಿಗಳನ್ನ ಜಾಸ್ತಿ ಸಾಕ್ತಾ ಇದ್ದಾರೆ ಅನಿಸುತ್ತೆ. ಕುರಿ ಮತ್ತು ಕುದುರೆಗಳು ಇತ್ತು ಕೆಲವು ಮನೆ ಮುಂದೆ. ಇನ್ನೊಂದು ವಿಷಯ ಏನು ಗೊತ್ತಾ, ಕಮ್ಯುನಿಕೇಷನ್ಸ್ ಇಲ್ಲಿ ತುಂಬಾ ಕಷ್ಟ ಆಗ್ತಾಯಿದೆ. ನಾವು ಮಾತಾಡೋವಂಥ ಹಿಂದಿಯಲ್ಲಿ ಇಲ್ಲಿ ಯಾರ ಹತ್ರ ಮಾತಾಡಿದ್ರೆ ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ.
ಅವ್ರು ಮರಾಠಿ ಮಾತಾಡ್ತಿದ್ದಾರಾ, ಗುಜರಾತಿ ಮಾತಾಡ್ತಿದ್ದಾರಾ ಅಥವಾ ಕಾಶ್ಮೀರಿ ಮಾತಾಡ್ತಾ ಇದ್ದಾರಾ ಏನೂ ಗೊತ್ತಾಗ್ತಾ ಇಲ್ಲ. ಕಾಶ್ಮೀರಿ ಅಂದರೆ ಇಂಡೋ ಇರಾನಿಕ್ ಲ್ಯಾಂಗ್ವೇಜ್ ಅಂತೆ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಕಮ್ಯುನಿಕೇಷನ್ ಮಾತ್ರ ತುಂಬ ಕಷ್ಟ ಆಗ್ತಾಯಿದೆ. ನಾವೇನಾದ್ರು ಕೇಳಿದ್ರೆ ಅವ್ರುಗಳು ಕ್ಯಾ ಅಂತ ಹೇಳೋದು ಮಾತ್ರ ನಮ್ಗೆ ಅರ್ಥ ಆಗ್ತಾಯಿದೆ, ಬೇರೆ ಏನೂ ನನಗೆ ಅರ್ಥ ಆಗ್ತಾನೇ ಇಲ್ಲ. ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಪರವಾಗಿಲ್ಲ, ಹಾಗಾಗಿ ಸ್ವಲ್ಪ ಮ್ಯಾನೇಜಬಲ್ ಆಗಿದೆ. ಹಾಸನ್ ಲೊಕೇಶನ್ ಮಾತ್ರ ಎಷ್ಟು ನೋಡಿ ಎಲ್ಲ ಕಡೆ ಮಿಸ್ಟು, ಏನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೂ ಸೂಪರಾಗಿದೆ. ಮತ್ತು ಪ್ಲೇಸಸ್ ಮಾತ್ರ ಒಂದೊಂದು ಒಂಥರ ಯುನೀಕಾಗಿದೆ ಈ ಪ್ಲೇಸಸ್ಸು, ಮತ್ತು ಈ ಮನೆಗಳು ಅಷ್ಟೇ ಒಂಥರ ಯುನೀಕಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಟ್ಸ್ ಲುಕ್ಸ್ ಲೈಕ್ ಎ ವಿಲೇಜ್ ಬಟ್ ಇಟ್ಸ್ ವೆಲ್ ಡೆವಲಪ್ಡ್ ಏರಿಯಾಸ್. ಈಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಹಿಮ ಕಡಿಮೆ ಆಗ್ತಾ ಇದೆ, ಬಿಸಿಲು ಬರ್ತಾ ಇದೆ. ಬಟ್ ಇದ್ರ ಚಳಿ ಮಾತ್ರ ಕಡಿಮೆ ಆಗಿಲ್ಲ. ಸ್ಟಿಲ್ ವಿ ಆರ್ ಅಂಡರ್ ಆರ್ಮಿ ಅಬ್ಸರ್ವೇಷನ್ ಏರಿಯಾಸ್. ಈಗ ನಾವು ಉಧಂಪುರಲ್ಲಿದ್ದೀವಿ. ಈ ಒಂದು ರೈಲ್ವೆ ಸ್ಟೇಷನ್ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಮೈಟ್ರಿ ಕ್ಯಾಪ್ಟನ್ ತುಷಾರ್ ಮಹಾಜನ್ ಅವರಿಗೆ ಆನರ್ ಮಾಡೋದಕ್ಕೋಸ್ಕರ ಈ ಒಂದು ಉಧಂಪುರ್ ರೈಲ್ವೆ ಸ್ಟೇಷನ್ನ MCTM ಅಂತ ನೇಮ್ ಚೇಂಜ್ ಮಾಡಿದ್ದಾರೆ. ವೈಷ್ಣೋದೇವಿ ಟೆಂಪಲ್ಗೆ ನಾವು ಬೆಟ್ಟ ಹತ್ತಬೇಕಾಗುತ್ತೆ. ನಾನು ತಿರುವಣ್ಣಾಮಲೈಗೆ ಹೋಗಿದ್ವಲ್ಲ, ಗಿರಿವಲ ಮಾಡುವಾಗ 14-15 ಕಿಲೋಮೀಟರ್ಸ್ ನಡೆದಿದ್ದೀನಿ. ಅದೇ ರೀತಿ ಇರ್ಬೋದು ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಒಂದು ಸೈಡ್ ಮಾತ್ರ 14-15 ಕಿಲೋಮೀಟರ್ಸ್ ನಡಿಬೇಕಂತೆ. ದರ್ಶನ ಆದಮೇಲೆ ಮತ್ತೆ ಅಷ್ಟೇ ವಾಪಸ್ ರಿಟರ್ನು ನಡ್ಕೊಂಡ್ಬರೋದಿರುತ್ತೆ. ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಾಯಿತು, ಇನ್ನು ಮುಂದೆ ನೋಡ್ಕೊಳ್ಳೋಣ. ದೇವರಿದ್ದಾರೆ. ಯಾಕೋ ಗೊತ್ತಿಲ್ಲ, ಟ್ರೈನ್ ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ಈಗ ನಾವು ಚಕ್ರವಾಲ್ ಅನ್ನೋ ಒಂದು ವಿಲೇಜಿಗೆ ಬಂದಿದ್ದೀವಿ. ಇಲ್ಲಿ ಚಕ್ರವಾಲ್ ರೈಲ್ವೆ ಸ್ಟೇಷನ್ ಅಂತ. ಇದು ಬಿಫೋರ್ ಟು ವೈಷ್ಣೋದೇವಿ ಟೆಂಪಲ್ಗೆ ಹೋಗೋದಕ್ಕಿಂತ ಮುಂದಿನ ಸ್ಟೇಷನ್ನು. ಟ್ರೈನ್ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಇಲ್ಲೇ ನಿಂತಿದೆ. ಸುಮಾರು ಹೊತ್ತಾಯಿತು. ಮೇ ಬಿ ಸಿಗ್ನಲ್ ಇಶ್ಯೂ ಏನೂ ಗೊತ್ತಿಲ್ಲ. ಟ್ರೈನಲ್ಲಿರೋ ಹುಡುಗರೆಲ್ಲ ಕೆಳಗಿರೋದು ಹೋಗ್ತಾಯಿದ್ರು, ಕೆಲವರೆಲ್ಲ ಫೋಟೋಶೂಟ್ಸ್ ಎಲ್ಲರೂ ಮಾಡ್ತಾಯಿದ್ರು. ಕಟ್ರಾ ರೈಲ್ವೆ ಸ್ಟೇಷನ್ನ ವೈಷ್ಣೋದೇವಿ ರೈಲ್ವೆ ಸ್ಟೇಷನ್ ಅಂತಲೂ ಹೇಳ್ತಾರಂತೆ. ಈಗ ನೆಕ್ಸ್ಟ್ ಸ್ಟಾಪು ನಾವು ಇಳಿಯೋದು. ಟ್ರೈನ್ ಹೊರಡ್ತು, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೋಗ್ತೀವಿ. ಬಟ್ ಈ ಊರು ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಹಬ್ಬ, ಎಲ್ಲ ಕಡೆ ನದಿ, ಬೆಟ್ಟ, ಸೂಪರಾಗಿದೆ ನೋಡ್ಲಿಕ್ಕೆ ಮಾತ್ರ. ನಿಮ್ಗೆ ಯಾರಿಗೆಲ್ಲ ಆದರೂ ಆಗುತ್ತೋ ಅವರೆಲ್ಲರೂ ಈ ಊರಿಗೆ ಟ್ರೈ ಮಾಡಿ ನೋಡಿ ಹೋಗಲಿಕ್ಕೆ. ಯಾಕಂದರೆ ಈ ಊರಲ್ಲಿ ಸ್ನೋಫಾಲ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಮೇ ಬಿ ಇವಾಗಿಲ್ಲ, ಜೂನ್ ಜುಲೈ ಟೈಮಲ್ಲಿ ಬಂದರೆ ಇವಾಗ ಸ್ನೋಫಾಲ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಅಷ್ಟು ಕೂಲ್ ವೆದರ್ ಆಗಿದೆ. ನಾನು ಕಟ್ರಾ ರೈಲ್ವೆ ಸ್ಟೇಷನ್ ತುಂಬ ಚಿಕ್ಕದಿರ್ಬೋದು ಅಂದ್ಕೊಂಡೆ, ಆದರೆ ತುಂಬ ದೊಡ್ಡದಾಗಿದೆ ಸ್ಟೇಷನು. ನೋಡಿ ಎಷ್ಟು ದೊಡ್ಡ, ಒಂದು 4-5 ಪ್ಲ್ಯಾಟ್ಫಾರ್ಮ್ಗಿಂತ ಹೆಚ್ಚಾಗೇ ಇರೋ ಥರ ಇದೆ. ದೊಡ್ಡ ರೈಲ್ವೆ ಸ್ಟೇಷನ್ನೇ ಇದು. ಮತ್ತು ಸಿಟಿನೂ ಅಷ್ಟೇ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನೋಡಲಿಕ್ಕೆ. ನೋಡಿ, ಇದು ರೈಲ್ವೆ ಸ್ಟೇಷನ್ನು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬೆಟ್ಟದ ಕೆಳಗಡೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ರೈಲ್ವೆ ಸ್ಟೇಷನ್ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಹೊರಗಡೆ ಇರೋ ರೈಲ್ವೆ ಸ್ಟೇಷನ್ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವೀಗ ಹೊರಗಡೆ ಟ್ಯಾಕ್ಸಿ ತೊಗೊಂಡು ತ್ರಿಕೂಟ್ ಭವನ್ ಅಂತ, ಇಲ್ಲೆಲ್ಲ ಸುಮಾರು ದೊಡ್ಡ ದೊಡ್ಡ ಭವನ್ಗಳೇ ಇಟ್ಕೊಂಡಿದ್ದಾರೆ. ದುರ್ಗಾ ಭವನ್, ತ್ರಿಕೂಟ್ ಭವನ್, ಅಂಬಾ ಭವನ್ ಅಂತ ಈ ರೀತಿ ದೊಡ್ಡ ದೊಡ್ಡ ಭವನ್ಗಳಿದ್ದಾವೆ. ಅಲ್ಲಿ ಕೆಳಗಡೆ ದೇವಸ್ಥಾನವೂ ಇರುತ್ತೆ.
ಮತ್ತು ಅದರದ್ದು ಮೇಲ್ಗಡೆ ಎಲ್ಲ ಪೂರ್ತಿ ರೂಮ್ಸು ಡಾಮೆಂಟ್ರೀಸ್ ಅಂತಾಗ ತುಂಬ ದೊಡ್ಡ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ನಾವಿಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. ನೋಡಿ ನಾವು ಇರೋದು ಇದೇ ನಾಗಂಟ್ರಿಯಲ್ಲಿ ನಾವು ಉಳಿದಿರೋದು ಇವತ್ತು. ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೊರಡೋಣ. ಮತ್ತು ನಾನು ಈ ಬೆಟ್ಟದ ಮೇಲ್ಗಡೆ 14 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಆಮೇಲೆ ನಾವು ಟೆಂಪಲ್ಗೆ ಹೋಗಿ ಸೇರೋಕ್ಕಾಗೋದು. ಈ ವೈಷ್ಣೋದೇವಿ ಯಾತ್ರಾ ಬಗ್ಗೆ ಪೂರ್ತಿ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ವಿಡಿಯೋನು ನೋಡಿ. ಮಿಸ್ ಮಾಡದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.